ನಮಸ್ಕಾರ, ನೀವ್ ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ ಈ ಜೂನ್ 28 ಬಸವ ಕಲ್ಯಾಣದಲ್ಲಿ ಏನು ಕನ್ನೇರಿ ಮಠದ ಅತಿರಿಕ್ತ ಕಾಡು ಸಿದ್ದೇಶ್ವರ ಸ್ವಾಮಿಗಳು ಒಂದು ಬೃಹತ್ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ಹೊಂಟಾರ. ಈಗಾಗಲೇ ಒಂದ್ 2-3 ಕಡೆ ಮಾಡ್ಯಾರ. ಬಬಲೇಶ್ವರ ಮಾಡಿದ್ರು, ಮತ್ತೆ ರಬಕವಿ ಮತ್ತೆ ಗದಗ ಮಾಡಿದ್ರು. ಏನಾಗಿದೆ ಅಂದ್ರೆ ಬೃಹತ್ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ. ಇಲ್ಲಿ ನೀವು ಬಸವಾದಿ ಶರಣರ ಸಮಾವೇಶ ಮಾಡ್ರಿ, ಬಸವ ತತ್ವ ಬಸವಾದಿ ಶರಣರ ವಚನವನ್ನು ಪಾಲಿಸ್ತಿದ್ರ ಅದರ ಮಾಡಿ. ಇಲ್ಲ ನೀವು ಹಿಂದೂ ಸಮಾವೇಶ ಮಾಡಕ್ ಸ್ವತಂತ್ರ ಬೇಕಾದ್ ಮಾಡೋರು ಈ ದೇಶದಲ್ಲಿ ತಮ್ಮ ಧರ್ಮಗಳನ್ನ ಪ್ರಚಾರ ಮಾಡ್ಲಿಕ್ಕೆ, ಸಮಾವೇಶ ಮಾಡ್ಲಿಕ್ಕೆ. ಆದ್ರೆ ಈ ಕಲಬೆರಿಕೆ ಮಾಡ್ಲಿಕ್ಕೆ ಬರಬೇಡಿ. ಏನಪ್ಪಾ ಅಂತಂದ್ರೆ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಲ್ಲ. ಇವತ್ತು ಬಸವಾದಿ ಶರಣರು ಈ ಹಿಂದೂ ಧರ್ಮವನ್ನ ಬಿಟ್ಟು, ಇವತ್ತು ಬಸವಣ್ಣವರು 8ನೇ ವಯಸ್ಸಿನಲ್ಲೇ ಹಿಂದೂ ಧರ್ಮವನ್ನ ಬಿಟ್ಟು ಹೋಗ್ತಾರೆ. ಕಟ್ಟಿದ ಜನವನ್ನ ಕಿತ್ತೆಸೆದು ಹೋಗ್ತಾರೆ, ಮನೆ ಬಿಟ್ಟು ಹೋಗ್ತಾರೆ. ಹೋಗಿ ಒಂದು ಇಷ್ಟಲಿಂಗವನ್ನ ಅವರು ಆವಿಷ್ಕಾರ ಮಾಡಿ ಬಸವ ಕಲ್ಯಾಣದಲ್ಲಿಯೇ ಒಂದು ಲಿಂಗಾಯತ ಧರ್ಮವನ್ನ ಸ್ಥಾಪಿಸಿರ್ತಾರೆ. ಎಲ್ಲಾ ಬಸವಾದಿ ಶರಣರು ತಳಮಟ್ಟದ ಎಲ್ಲ ಒಂದು ಸಮಾಜದ ಶರಣರನ್ನ ಕರೆದುಕೊಂಡು ಇಂಥ ಒಂದು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಆಗಿರ್ತಕ್ಕಂಥ ನೆಲದಲ್ಲಿ ಈ ಕನ್ನೇರಿ ಸ್ವಾಮಿಗಳು ಈ ಒಂದು ಕಲಬೆರಕೆ ಸಮಾವೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಬಹಳ ಒಂದು ಬಸವ ಅಥವಾ ಲಿಂಗಾಯತರಿಗೆ ಬಹಳ ನೋವನ್ನು ತಂದಿರತಕ್ಕಂತ ವಿಷಯ. ಕನ್ನೇರಿ ಸ್ವಾಮಿಗಳಂದ್ರೆ ಏನಂದ್ರೆ ಅವನೊಬ್ರು ಕೆಟ್ಟ ನಾಗರಿಕ. ಕೆಟ್ಟ ನಾಗರಿಕ. ನಾ ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಹೇಳಿದ್ರು ಇವನು ನಾಗರಿಕ ಆಗ್ಲಿಕ್ಕೆ ಯೋಗ್ಯ ಇಲ್ಲ, ನಾಲಾಯಕ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಹೈಕೋರ್ಟ್ ಹೇಳಿದೆ. ಮತ್ತೆ ಇನ್ನು ಸ್ವಾಮಿ ಆಗುದಂತೂ ನೆಕ್ಸ್ಟ್ ನಾಗರಿಕನೇ ಅಲ್ಲ, ಒಳ್ಳೆ ನಾಗರಿಕ ಅಲ್ಲ. ಅಂತ ಕೆಟ್ಟ ನಾಗರಿಕನ ಬಿಟ್ಟು ಇಲ್ಲಿ ಮುಂದೆ ಬಿಟ್ಟು ಈ ಬಿಜೆಪಿ RSS ನವರು ಅವರನ್ನ ಬಳಸಿಕೊಂಡು ಇವತ್ತು ಇಂಥ ಒಂದು ಬಸವಾದಿ ಶರಣರ ಒಂದು ಹೆಸರಿಗೆ ಮಸಿ ಬೆಳೆಯುವಂಥದ್ದು ಅಥವಾ ಅವರ ಒಂದು ವಚನಗಳನ್ನ ತತ್ವಗಳನ್ನ ತಿರುಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಇವರು ತಂದ್ರೆ ಅದರ ಜೊತೆಗೆ ಏನಂದ್ರೆ 2 ಉದ್ದೇಶದವರು. ಏನಪ್ಪಾ ಅಂತಂದ್ರೆ ಜಾಗತಿಕವಾಗಿ ಬೆಳೆತಕ್ಕಂತ ಬಸವ ತತ್ವ ಚಿಂತನೆ ಇವತ್ತು ಜಗತ್ತಿನಲ್ಲೇ ಇವತ್ತು ಬಸವಣ್ಣನವರು ಹೇಳಿರ್ತಕ್ಕಂತ ಚಿಂತನೆ. ಈ ಮೋದಿಯವರ ಆದಿಯಾಗಿ ಎಲ್ಲರೂ ಕೂಡ ಬಸವಣ್ಣವರನ್ನ ನೀವು ಎಲ್ಲಿ ನೋಡ್ರಿ. ಪಾರ್ಲಿಮೆಂಟ್ ಜಗತ್ತಿನಲ್ಲಿ ಪ್ರಥಮ ಪಾರ್ಲಿಮೆಂಟ್ ಕೊಟ್ಟವರು ನಮ್ಮ ಇಂಡಿಯಾದವರು, ನಾಟ್ ಇಂಗ್ಲೆಂಡ್ದವರಲ್ಲ, ನಮ್ಮ ಇಂಡಿಯಾದವರು. ಅವರು ಬಸವಣ್ಣವರು ಬಸವ ಕಲ್ಯಾಣದಾಗ ಅಂತ ಹೇಳ್ತಕ್ಕಂಥ ವಿಚಾರಗಳನ್ನ ತಾವು ಕೇಳಿದ್ದೀರಿ. ಇದು ಒಂದು ವಿಚಾರ. ಈ ಒಂದು ಅವರು ಬೆಳೀತಕ್ಕಂತ ಒಂದು ಪಬ್ಲಿಸಿಟಿ ಏನಿದೆ, ಚಿಂತನೆ ಏನ್ ಬೆಳೀತಾ ಇದೆ, ಅದನ್ನ ಒಂದು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. 2ನೇದು, ಅಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪನೆ ಆಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ. ಅದರಲ್ಲಿ ಕೂಡ ಅವರು ಬಸವಣ್ಣವರು ಯಾವುದೇ ಧರ್ಮ ಸ್ಥಾಪಿಸಿಲ್ಲ, ಅವರು ಹಿಂದೂ ಧರ್ಮನೇ ಸುಧಾರಣೆ ಮಾಡ್ಯಾರ, ಹಿಂಗ ಅಂತ ಹೇಳಿ ಅವರು ಹೇಳ್ಕೊತ ಅದರೊಳಗೂ ಸಹಿತ ಅವರು ಬೇರೆ ಬಿಡ್ಬೇಕಂತ ಹೇಳ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ ನೋಡ್ರಿ, ಇವ್ರು ಹೇಳ್ತಾರೆ ಬಸವಣ್ಣವರು ಹಿಂದೂ ಧರ್ಮನೇ ಸ್ಥಾಪನೆ ಮಾಡಿಲ್ಲ ಅಂತ ಇವ್ರು ಹೇಳ್ತಾರೆ. 12ನೇ ಶತಮಾನದಲ್ಲಿ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರು ಹಿಂದೂ ಧರ್ಮನೇ ಸುಧಾರಣೆ ಮಾಡ ಅಂತ ಹೇಳ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ 280 ಕೋಟಿ ವಚನಗಳನ್ನಿತ್ತು. 280 ಕೋಟಿ ಅಂದ್ರೆ 160 ಕೋಟಿ ವಚನಗಳನ್ನ ವೈದಿಕರು ಹಿಂದೂಗಳು ಸುಟ್ಟಾಕ್ತಾರೆ. ಒಬ್ಬರು ಹಿಂದೂಗಳು ಸುಟ್ಟಾಕಿದ್ವಿ 160 ಕೋಟಿ ವಚನಗಳನ್ನ ಸುಟ್ಟಾಕ್ತಾರೆ. ಲಕ್ಷದ ಮೇಲೆ 96,000 ಶರಣರು ಇದ್ರಲ್ಲಿ ಇದರಲ್ಲಿ ಕಲ್ಯಾಣದಲ್ಲಿ 1,96,000 ಶರಣರು ಇದ್ರು. ಎಲ್ಲ ಲಕ್ಷಾನುಗಟ್ಟಲೆ ಶರಣರನ್ನ ಎಲ್ಲಿ ಗೊತ್ತಲ್ಲಿ ಕೊಲೆ ಮಾಡ್ತಾರೆ. ಅದನ್ನ ಕೊಲೆ ಮಾಡಿದವ್ರು ಯಾರು? ಅವ್ರೇನ ಮುಸ್ಲಿಮರು ಕೊಂದ್ರ, ಏನ್ ಕ್ರೈಸ್ತರು ಕೊಂದ್ರ, ಇಲ್ಲ ಬೌದ್ಧರು ಕೊಂದ್ರ, ಏನ್ ಜೈನರು ಕೊಂದ್ರ, ಏನ್ ಪಾರ್ಸಿಗಳು ಕೊಂದ್ರ? ಅವ್ರನ್ನ ಕೊಂದವರು ಹಿಂದೂಗಳು. ಅಲ್ಲಿ ಒಂದು ಅಂತರ್ಜಾತಿ ವಿವಾಹ ಮಾಡ್ತಾರೆ ಬಸವಣ್ಣವರು. ಅವ್ರನ್ನ ಎಳೆ ಊಟ ಶಿಕ್ಷೆ ಆನೆಕಾಲಿ ಕಟ್ಟಿ ಅವ್ರ ಕಣ್ಣು ಕಿತ್ತು ಹಾಕುವಂಥದ್ದು. ಮತ್ತ ಅದರಿಂದನೇ ಎಲ್ಲ ಸಮಾಜ ಎಲ್ಲ ಒಂದು ಶರಣನ ಕೊಲೆ ಮಾಡಿರ್ತಕ್ಕಂಥದ್ದು. ಅವ್ರನ್ನ ಕೊಲೆ ಮಾಡಿದವರು ಹಿಂದೂಗಳೇ. ನೀವು ಕನ್ನೇರಿ ಸ್ವಾಮಿಗಳಿಗೆ ಕೇಳಿಕ್ ಬಯಸ್ತೇನೆ, ನೀವು ಬಸವಾದಿ ಶರಣರು ಹಿಂದೂಗಳೇ ಇದ್ರು, ಹಿಂದೂ ಸಮಾಜನೆ ಮಾಡಿದ್ರಂದ್ರೆ ಹಿಂದೂಗಳೇ ಯಾಕೆ ಅವ್ರು ಮಾಡಿರ್ತಕ್ಕಂಥ ಅವ್ರ ವಚನಗಳನ್ನ ಯಾಕೆ ಸುಟ್ರು, ಅವ್ರನ್ನ ಯಾಕೆ ಕೊಂದ್ರು, ಅವ್ರನ್ನ ಯಾಕೆ ಬಸವಣ್ಣವ್ರು ಗಡಿಪಾರ ಯಾಕೆ ಮಾಡ್ತಿದ್ರು? ಅವ್ರು ಹಿಂದೂ ಧರ್ಮನೇ ಅವ್ರು ಪ್ರತಿಪಾದನೆ ಮಾಡಿದ್ರಂದ್ರ ಯಾಕೆ ಅವ್ರನ್ನ ಹಿಂದೂಗಳೇ ಯಾಕೆ ನೀವು ಕೊಂದ್ರಿ? ಅವ್ರನ್ನ ಯಾಕೆ ಕೊಂದ್ರಿ? ನಿಮ್ಮ ವಂಶಸ್ಥರು ಯಾಕೆ ಕೊಂದ್ರು ಅಂತಕ್ಕಂಥ ಮಾತು ಬರ್ತದೆ. ಹಂಗಾಗಿ ಬಸವಣ್ಣವರು ಹಿಂದೂ ಧರ್ಮವನ್ನ ಪ್ರತಿಪಾದಿಸಿಲ್ಲ, ಅದನ್ನ ತಿರಸ್ಕಾರ ಮಾಡಿ ಲಿಂಗಾಯತ ಧರ್ಮವನ್ನ
ಸಮಾಜವನ್ನ ಲಿಂಗ ಭೇದ ಇಲ್ಲದೆ ಇರತಕ್ಕಂತ ಜಾತಿ ವರ್ಣ ವರ್ಗ ಭೇದ ರಹಿತವಾಗಿರ್ತಕ್ಕಂತ ಧರ್ಮವನ್ನ ಒಂದು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ನೋಡ್ರಿ ಇತ್ತೀಚೆಗೆ ಏನ್ ಮಾಡಿದ್ರು, ಬಸವಣ್ಣನ ಬೆನ್ನಿಗೆ ಚೂರಿ ಹಾಕಿದವ್ರೆ ಇವ್ರೆ ಇಂಥವ್ರೆ. ನಿನ್ನೆ ಮನೆತನ ಹೋದ್ರೆ ಇವ್ರ ಮಠಗಳದಾಗ ಒಂದು ಬಸವಣ್ಣನ ಫೋಟೋ ಇರ್ಲಿಲ್ಲ. ಮತ್ತ ಇನ್ನು ಕೆಲವೊಬ್ರು ಪಂಚಪೀಠ ಕೆಲವೊಬ್ರು ಬಸವಣ್ಣನ ಫೋಟೋ ಹಾಕಿದ್ರ ಗೇಟ್ನೆ ತೆಳಗ್ ಹೋಗಿಲ್ಲ ಅಂತಿದ್ರು. ಇನ್ನು ಎಂದೂ ಬಸವ ಜಯಂತಿ ಆಚರಿಸಲಿಲ್ಲ ಇವರು. ಮತ್ತ ಅವ್ರು ಸಾಂಸ್ಕೃತಿಕ ನಾಯಕ ಅಂತ ಒಪ್ಕೊಳಕ್ ತಯಾರಿಲ್ಲ. ಇಂಥವ್ರು ಇವತ್ತ ನಾವು ಬಸವಣ್ಣ ಹಿಂದೂ ಸಮಾಜ ಅದು ತಗೊಂಡ್ ಹೊರಟಾರಲ್ಲ, ಇವ್ರ ಉದ್ದೇಶ ಏನು? ಇಷ್ಟೊಂದು ನೀವು ತಿರಸ್ಕಾರ ಮಾಡ್ಕೊತ ಬಂದಿರಿ. ಇದು ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದು ಅಂತಂದ್ರೆ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡ್ತು. ಅವತ್ತಿನಿಂದ ಈ RSS ಬಿಜೆಪಿ ಅವ್ರಿಗೆ ಬಿದ್ದಾಡ್ತಾ ಇಲ್ಲ. ಬೇರೆ ಬೇರೆ ವಿಚಾರದಾಗ ಅವ್ರು ವಚನ ದರ್ಶನ ಅಂತೇಳಿ ಒಂದು ಪುಸ್ತಕ ಬರೋದು, ಗದಗಿನ ಒಬ್ಬ ಶಿವಾನಂದ ಸ್ವಾಮಿ ಅಂತೇಳಿ ಅವ ಏನೇನೋ ಪ್ರಯತ್ನ ಮಾಡ್ದ, ಅವ್ನು ಖುಷಿ ಕೊಡ್ದ. ಎಲ್ಲ ಒಂದು ಬಸವಾದಿ ಶರಣರು ಜಾಗೃತ ಆಗಿದ್ದಾರೆ. ಅದು ರಾಜ್ಯ ತುಂಬಾ ವಿರೋಧ ಆಗೋಣ ಮತ್ತು ಖುಷಿ ಕೊಡ್ದ ಹೋದ್ರು. ಇನ್ನೊಬ್ಬ ಹುಂಬ ಸ್ವಾಮಿನ ಹಿಡ್ಕೊಂಡು ಅವ್ರು ಬಂದು ಈ ಕನ್ನೇರಿ ಸ್ವಾಮಿನ ಕರ್ಕೊಂಡ್ ಬಂದ್, ಈ ಕನ್ನೇರಿ ಸ್ವಾಮಿಗೆ ಹೇಳ್ತೀನಿ, ಇನ್ನೊಂದ್ ಮಾತು ಹೇಳಕ್ ಬಯಸ್ತೀನಿ. ಇವನು ಸ್ವಾಮಿನೇ ಆಗಕ್ ಬರಂಗಿಲ್ಲ. ಇವನೇನ್ ಸನಾತನ ಪ್ರಕಾರ ಇವನಿಗೆ ಯಾರು ಸ್ವಾಮಿ ಮಾಡಂಗಿಲ್ಲ. ನೀವು ಅಷ್ಟ ಮಠಕ್ಕೆ ಹೋಗಿ ಕೇಳ್ರಿ ಸ್ವಾಮಿ ಮಾಡ್ತಾರ ಕೇಳ್ರಿ, ಇಲ್ಲ ಪಂಚಾಚಾರ ಮಠಕ್ಕೆ ಹೋಗಿ ಕೇಳ್ರಿ ಇವ್ನು ಸ್ವಾಮಿ ಮಾಡ್ತಾರ ಕೇಳ್ರಿ. ಇವನು ಸ್ವಾಮಿ ಆಗಿದ್ದೆ ಬಸವಣ್ಣನ ದಯದಿಂದ. ಬಸವಣ್ಣನ ಮಠಕ್ಕೆ ಆಗಿದೆ. ನಾವು ಅದು ಮಠನೂ ಕೂಡ ಬಸವಣ್ಣನ ಬಸವ ತತ್ವದ್ದು, ಆದ್ರೆ ಬಸವ ತತ್ವ ಆಚರಣೆ ಇಲ್ಲ ಅಲ್ಲಿ. ಬಸವಣ್ಣನ ಒಂದು ತತ್ವದಿಂದನೂ ಬಸವಣ್ಣನ ವಿಚಾರಗಳಿಂದ ಇವು ಸ್ವಾಮಿ ಆಗಿ ನಾನು ಹೊರತಾಗಿ ಕಾವಿ ಬಟ್ಟೆ ಸಿಗ್ತಿರಲಿಲ್ಲ. ಇದು ಒಂದು ಸತ್ಯವಾಗಿರ್ತಕ್ಕಂಥ ಘಟನೆ. ವಿಭೂತಿ ಹಚ್ಚಿದ್ಬಿಟ್ಟು ಕುಂಕುಮ ಹಚ್ತಾನ. ಮತ್ತ ಏನಾಗಿತ್ತಂದ್ರೆ ಇನ್ನೊಂದ್ ಏನಂದ್ರೆ ಬಿಜೆಪಿ RSS ನವ್ರು ಏನ್ ಮಾಡ್ಲಿಕ್ಕೆ ಅಂದ್ರೆ ದಕ್ಷಿಣ ಭಾರತದಾಗ ಇವರಿಗೆ ಸ್ವಂತ ಅಧಿಕಾರದಿಂದ ಸ್ವಂತ ಬಲಿಂದ ಬರ್ಲಿಕ್ಕೆ ಆಗ್ತಾ ಇಲ್ಲ. ಬೇರೆ ಬೇರೆ ಸಮಸ್ಯೆಗಳು ನೋಡಿದಿರ್ತಾವಲ್ಲ. ಆದ್ರೆ ಏನಾರ ಮಾಡಿ ಒಬ್ಬ ಏಜೆಂಟ್ ನೋಡ್ಕೊಳ್ಳಾಕಿದ್ರು ಅವರು. ಇಂಥ ಕಮಲದ ಹೂವು ಬೆಳೆಸ್ಲಿಕ್ಕೆ ಇಂಥ ಒಬ್ಬ ಏಜೆಂಟ್ ಕನ್ನೇರಿ ಸ್ವಾಮಿನ ಹಿಡ್ಕೊಂಡ್ ಕೂತಾರೆ. ಆದ್ರೆ ಅವ್ರಿಗೆ ಅನ್ಸೈತಿ, ಈಗ ಬಸವಣ್ಣನ ಇಷ್ಟು ಜೋರ್ ನಡೆದೈತಲ್ಲ, ಈ ಹಿಂದಿನ ಸರ್ಕಾರದಲ್ಲಿ ಅದು ಬಸವಣ್ಣವ್ರಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತು. ಯಾವುದೇ ಒಬ್ಬ ಲಿಂಗಾಯತ ಅನಿಸ್ಕೊಂಡ ಸ್ವಾಮಿ ಅನಿಸ್ಕೊಂಡ ಒಬ್ಬ ಮುಖ್ಯಮಂತ್ರಿ ಆಗಲಿ ಮಂತ್ರಿ ಆಗಲಿ ಯಾವನು ಮಾಡದೇ ಇರ್ತಕ್ಕಂಥ ಕೆಲಸ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಬಸವಾದಿ ಶರಣರ ವಿಚಾರಕ್ಕೆ ಮಾಡಿದ್ರು. ಇದನ್ನ ನೋಡಿ ಇವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ತೊಂದರೆ ಆಗ್ತದೆ ತಿಳ್ಕೊಂಡು ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಮತ್ ನಾ ಅವ್ರಿಗೆ ಹೇಳಿಕ್ ಬಯಸ್ತೇನೆ, ಅವರಿಗೆ ಸ್ವಾಮಿಗಳಿಗೆ ಆಗ್ಲಿ ಅಥವಾ ಬಿಜೆಪಿ ಅವ್ರಿಗೆ ಆಗ್ಲಿ ಅಥವಾ RSS ಅಥವಾ ಕನ್ನೇರಿ ಸ್ವಾಮಿಗೆ ಲಿಂಗಾಯತ ಪ್ರತ್ಯೇಕ ಧರ್ಮ ಐತಿ. 1871 ಸೆನ್ಸಸ್ ತೆಗೆದು ನೋಡ್ರಿ, ನೋಡಕ್ ತಯಾರಿಲ್ಲ ಅವ್ರು. ಅವ್ರಿಗೆ ಕಾನೂನೇ ಬೇಕಾಗಿಲ್ಲ, ಅಂಬೇಡ್ಕರ್ ಬೇಕಾಗಿಲ್ಲ, ಯಾವ್ದು ಸಂವಿಧಾನ ಬೇಕಾಗಿಲ್ಲ. ಅವ್ರು ಹೇಳಿದ್ದೆ ಕಾನೂನು ಅಂತಾರ ಅವರು. ಇಲ್ಲಿ ಬಂದ ಸಮಸ್ಯೆ ಇವತ್ತು ಭಾರತದಲ್ಲಿ ನಡೆದಿದ್ದೇನಂದ್ರೆ, ಈ ಕನ್ನೇರಿ ಸ್ವಾಮಿ ಅಂತವ್ರು ಇವ್ರು ಏನಂತಾರಲ್ಲ RSS ನವರು, ತಾವ್ ಹೇಳಿದ್ದೆ ಕಾನೂನು, ಉಳಿದಿದ್ದೇನು ಹೇಳ್ಬೇಡ. 1871 ಮೈಸೂರು ಸೆನ್ಸಸ್ ತೆಗೆದು ನೋಡ್ರಿ, ಮದ್ರಾಸ್ ಸೆನ್ಸಸ್ ತೆಗೆದು ನೋಡ್ರಿ, ಅಲ್ಲಿ ಹಿಂದೂಸ್ ಅಂತ ಹೇಳಿ ಬರ್ತಾರೆ, ಕಾಲಂ ಬರ್ತಾರೆ, ಹೇಳ್ತಾರೆ 1871 ಸೆನ್ಸಸ್. ಹಿಂದೂಸ್ ಅಲ್ಲಿ A ಬ್ರಾಹ್ಮಣ, B ಕ್ಷತ್ರಿಯ, C ವೈಶ್ಯ, D ಶೂದ್ರ, ಇಷ್ಟು ಬರೀತಾರೆ. ಇದ್ರಾಗ ಎಲ್ಲಿ ಲಿಂಗಾಯತ ಬರೋದಿಲ್ಲ. ಅದರ್ ಆರ್ಡರ್ಸ್ ಅಂತ ಬರೀತಾರೆ ಕೆಳಗೆ. ಅದರ್ ಆರ್ಡರ್ಸ್ ಅಲ್ಲಿ ನಂಬರ್ 1 ಜೈನ, ನಂಬರ್ 2 ಲಿಂಗಾಯಸ್, ನಂಬರ್ 3 ಹಳೆ ಕನ್ನಡಿಗ ಅಂತ ಹೇಳಿ ಬರ್ತಾರೆ. ಅದರ ಅರ್ಥ ಈ ಹಿಂದೂ ಧರ್ಮದಲ್ಲಿ ಇರೋದಿಲ್ಲ. ನೀವು ಈಗಾದ್ರೂ ಸರ್ಕಾರಿ ದಾಖಲೆ ತೆಗೆದು ನೋಡಿ, 1871 ತನೂ ಕೂಡ ನಮ್ದು ಲಿಂಗಾಯತ ಧರ್ಮ ಅಂತ ಹೇಳಿ ದಾಖಲೆಗಳಲ್ಲಿದೆ. ಆದ್ರೆ ಮುಂದೆ ಏನಾಗ್ತದೆ, 1881 ಒಂದು ಸೆನ್ಸಸ್, ನೆಕ್ಸ್ಟ್ ಸೆನ್ಸಸ್ ನಲ್ಲಿ C ರಂಗಾಚಾರ್ಯ ಅಂತ ಹೇಳಿ ಒಬ್ಬ ದಿವಾನ, ಮೈಸೂರು ದಿವಾನ, ದುರುದ್ದೇಶದ ಪೂರ್ತಿಯಾಗಿ ಏನ್ ಮಾಡ್ತಾನ, ಈ ಲಿಂಗಾಯತನ ಒಯ್ದು ಹಿಂದೂದೊಳಗೆ ಸೇರಿಸ್ತಾನೆ, ಶೂದ್ರ ಕೆಟಗರಿ ಒಳಗೆ ಸೇರಿಸ್ತಾನೆ. 1881 C ರಂಗಾಚಾರ್ಯ ಇವನ ಒಂದು ದುರುದ್ದೇಶದಿಂದ ಏನಾಗೈತಿ, ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ನಾವು 1871 ಸೆನ್ಸಸ್ ನಲ್ಲಿ ಏನಿದೆ, ಅದಕ್ಕಿಂತ ಮೊದಲು ಏನಿದೆ, ಲಿಂಗಾಯತ ಒಂದು ರೆಜಿಮೆಂಟ್ ಸಹಿತ ಇತ್ತು. ಮಿಲಿಟರಿ ಒಳಗೆ ಲಿಂಗಾಯತ ರೆಜಿಮೆಂಟ್ ಅಂತ ಇತ್ತು. ಸಾಕಷ್ಟು ಜನ ಸ್ವಾಮಿಗಳು, ಸಾಕಷ್ಟು ಜನ ವಿದೇಶಿಗರು ಸಹಿತ ಹೇಳ್ಯಾರ, ಬಸವ ಫಿಲಾಸಫಿ ಲಿಂಗಾಯತ ಧರ್ಮ ಒಂದು ಸಪರೇಟ್ ಅಂತಕ್ಕಂಥದ್ದನ್ನ ಎಲ್ಲರೂ ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅದಕ್ಕೆ ಇವ ಏನ್ ಮಾಡ್ದ, ಇವ 70 ವರ್ಷ ಹೆಚ್ಚು ಕಡಿಮೆ, ಕನ್ನೇರಿ ಸ್ವಾಮಿ ಒಂದು 70 ವರ್ಷ ಇರ್ಬೇಕು, ನನಗೆ ಗೊತ್ತಿಲ್ಲ. ಅದರ್ ಆರ್ಡರ್ಸ್ ಅಂತ ಬರೀತಾರೆ ಕೆಳಗೆ. ಅದರ್ ಆರ್ಡರ್ಸ್ ಅಲ್ಲಿ ನಂಬರ್ 1 ಜೈನ, ನಂಬರ್ 2 ಲಿಂಗಾಯಸ್, ನಂಬರ್ 3 ಹಳೆ ಕನ್ನಡಿಗ ಅಂತ ಹೇಳಿ ಬರ್ತಾರೆ. ಅದರ ಅರ್ಥ ಈ ಹಿಂದೂ ಧರ್ಮದಲ್ಲಿ ಇರೋದಿಲ್ಲ. ನೀವು ಈಗಾದ್ರೂ ಸರ್ಕಾರಿ ದಾಖಲೆ ತೆಗೆದು ನೋಡಿ, 1871 ತನೂ ಕೂಡ ನಮ್ದು ಲಿಂಗಾಯತ ಧರ್ಮ ಅಂತ ಹೇಳಿ ದಾಖಲೆಗಳಲ್ಲಿದೆ. ಆದ್ರೆ ಮುಂದೆ ಏನಾಗ್ತದೆ, 1881 ಒಂದು ಸೆನ್ಸಸ್, ನೆಕ್ಸ್ಟ್ ಸೆನ್ಸಸ್ ನಲ್ಲಿ C ರಂಗಾಚಾರ್ಯ ಅಂತ ಹೇಳಿ ಒಬ್ಬ ದಿವಾನ, ಮೈಸೂರು ದಿವಾನ,
ದುರುದ್ದೇಶದ ಪೂರ್ತಿಯಾಗಿ ಏನ್ ಮಾಡ್ತಾನ ಅವ? ಈ ಲಿಂಗಾಯತನ ಒಯ್ದು ಹಿಂದೂದೊಳಗೆ ಸೇರಿಸ್ತಾನೆ, ಶೂದ್ರ ಕೆಟಗರಿ ಒಳಗೆ ಸೇರಿಸ್ತಾನೆ 1881 ಟಿ ರಂಗಾಚಾರ್ಯ. ಇವನ ಒಂದು ದುರುದ್ದೇಶದಿಂದ ಏನಾಗೈತಿ, ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ನಾವು 1871 ಸೆನ್ಸಸ್ ನಲ್ಲಿ ಏನಿದೆ, ಅದಕ್ಕಿಂತ ಮೊದಲು ಏನಿದೆ, ಲಿಂಗಾಯತ ಒಂದು ರೆಜಿಮೆಂಟ್ ಸಹಿತ ಇತ್ತು, ಮಿಲಿಟರಿ ಒಳಗೆ ಲಿಂಗಾಯತ ರೆಜಿಮೆಂಟ್ ಅಂತ ಇತ್ತು. ಸಾಕಷ್ಟು ಜನ ಸ್ವಾಮಿಗಳು, ಸಾಕಷ್ಟು ಜನ ಇವ್ರು ವಿದೇಶಿಗರು ಸಹಿತ ಹೇಳ್ಯಾರ ಬಸವ ಫಿಲಾಸಫಿ ಲಿಂಗಾಯತ ಧರ್ಮ ಒಂದು ಸಪರೇಟ್ ಅಂತಕ್ಕಂಥದ್ದನ್ನ ಎಲ್ಲರೂ ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅದಕ್ಕೆ ಇವ ಏನ್ ಮಾಡ್ದ, ಇವ 70 ವರ್ಷ ಹೆಚ್ಚು ಕಡಿಮೆ ಕನ್ನೇರಿ ಸ್ವಾಮಿ ಒಂದು 70 ವರ್ಷ ಇರ್ಬೇಕು, ನನಗೆ ಗೊತ್ತಿಲ್ಲ. ಲಿಂಗಾಯತ ಧರ್ಮದ ಆಚರಣೆಗಳು ಏನದಾವಲ್ಲ ಎಲ್ಲ ಶೋಷಿತರನ್ನ ಒಳಗೊಂಡಂತೆ ಎಲ್ಲರನ್ನ ಎತ್ಕೊಂಡು ಅಸ್ಪೃಶ್ಯತೆ ನಿವಾರಣೆ ಮಾಡುವ ನಿಟ್ಟಿನಾಗ ಲಿಂಗಾಯತ ಧರ್ಮದ ದೇವ ಉದ್ದೇಶ ಅದಾವ. ಹಿಂದೂ ಧರ್ಮದಾಗ ಐತೇನ್ರಿ? ಆಯ್ತಾಯ್ತು. ಇದ ಕನ್ನೇರಿ ಸ್ವಾಮಿ ಹಿಂದೂ ಧರ್ಮ ಅಂತ ಹೇಳ್ತಲ್ಲ, ನಾವು ಒಪ್ಕೋತೇವೆ. ಅವ್ರ ಅಪ್ಪಗ ಹುಟ್ಟಿದ್ರ ಕಠಿಣವಾಗಿ ಮಾತಾಡ ಅಸ್ಪೃಶ್ಯತೆನೆ ನಿವಾರಣೆ ಮಾಡಕ್ ಒಂದು ನಿರ್ಧಾರ ತಗೊಳ್ಳಿ. ಗುಡಿ ಪ್ರದೇಶವನ್ನ ಅಸ್ಪೃಶ್ಯರಿಗೆ ಮುಕ್ತವಾಗಿ ಬಿಡ್ಲಿ. ಎಲ್ಲಿ ಮಹಿಳೆಯರ ಮ್ಯಾಗ ದೌರ್ಜನ್ಯ, ದಲಿತ ಮಹಿಳೆಯರ ಮ್ಯಾಗ ದೌರ್ಜನ್ಯ ಆದಾಗ ಒಂದ್ ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟಾನ. ಇವತ್ತು ನಿನ್ನ ಏನ್ ಕೊಡ್ತಾನ, ನಮ್ಮ ಲವ್ ಜಿಯಾತ್ ಆಗ್ತಾವ, ಕ್ರಿಶ್ಚಿಯನ್ ಧರ್ಮ ಇವ್ ಧರ್ಮಕ್ಕ ಬೇಕು ಅಂತ ಹೇಳ್ದ. ನಮ್ಮ ನೀವು ನಮ್ಮವ್ರ ಅಂತ ಹೇಳ್ತೀರಿ, ಹಿಂದೂಗಳ ಅಂತ ಹೇಳ್ತೀರಿ, ನಮ್ಮ ಮ್ಯಾಗ ದಿನನಿತ್ಯ ಅತ್ಯಾಚಾರ ಮಾಡ್ತೀರಿ, ನೀವ್ ಮಾಡ್ತೀರಿ. ಹಿಂದೂಗಳು ಬ್ರಾಹ್ಮಣರು ಅಂತ ಹೇಳ್ತಿಲ್ಲ, ಪಾಪ ಅವ್ರಿಗೆ ಹಿಂದೂರಿಗೆ ಅವ್ರ ಮ್ಯಾಗ ನಮ್ಮ ಮ್ಯಾಗ ಅತ್ಯಾಚಾರ ಆಗಿಲ್ಲ ಅವ್ರು. ಬಟ್ ನೀವ್ ಏನಿದಿಲ್ಲ, ಇಂತ ಸೋಂಗ್ ಹಾಕೊಂಡಿಲ್ಲ. ಆದ್ರ ನಿಜವಾದ ಬಸವಾದಿ ಶರಣರು ಹೇಳ್ದಲ್ಲ, ಸಾಧು ಇವ್ರು ಋಷಿ ಮುನಿಗಳು ಅಥವಾ ಇವ್ರದಲ್ಲ, ಅವ್ರಿಗಿಂತ ಏನೂ ಆಗಿಲ್ಲ. ಬಸವ ಶರಣರಿಂದ ನಮಗೇನೂ ಆಗಿಲ್ಲ. ಇಂಥವ್ರು ಅವ್ರ ಹೆಸರ ಮ್ಯಾಗ, ಬಸವಣ್ಣವ್ರ ಹೆಸರ ಮ್ಯಾಗ ಹಾಕುವಂತ ಕನ್ನೇರಿ ಶ್ರೀಗಳದಾರಲ್ಲ, ಇಂಥವ್ರದಿಂದ ನಮ್ಮ ಮ್ಯಾಗ ನಿರಂತರ. ಮಹಾರಾಷ್ಟ್ರನಾಗ ಅಲ್ಲಿ ಹೇಳ್ತಾನ, ಅಲ್ಲಿ ನಾವು ದಲಿತರ ಅಲ್ಲಿ ಅಂತ ಹೇಳ್ತಾನ. ಅಲ್ಲೆಲ್ಲ ಮರಾಠಾಗ ಮಾತಾಡಿದ್ರು ಮಾಡ್ತಾನ. ಇಲ್ಲಿ ಏನ್ ಹೇಳ್ತಾನ, ನಾನು ಬಿಜಾಪುರದಾಗ ಹುಟ್ಟೆ, ನಾನು ಇಲ್ಲ ಬಿಜಾಪುರದಾಗ ಅವ್ರ ಅಪ್ಪ ಹುಟ್ಟಾನ. ಯಾವ ಇದು ಬಿಜಾಪುರ ನಿಮ್ಮದಲ್ಲ, ನಿಮ್ಮ ಅಪ್ಪಂದು ನಿಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೇಳ್ತಾರೆ. ನಿಮ್ಮ ಅಪ್ಪಂದ ನಾವು ಕೇಳ್ತೇವೆ, ನಿಮ್ಮ ಅಪ್ಪಂದ ಬಿಜಾಪುರ ನಿಮ್ಮ ಅಪ್ಪಂದ ಎಲ್ಲರದು ಅದ. ಈ ದೇಶನಾಗ ಎಲ್ಲಾ ಜಾತಿ ಧರ್ಮ ಎಲ್ಲಾ ವರ್ಗದವ್ರು ಬದುಕಲಿಕ್ಕೆ ಹಕ್ಕದ. ಕೇವಲ ನೀವು ಒಂದು ನಮ್ಮ ಲಿಂಗಾಯತ ಧರ್ಮದ ವಿರೋಧ ನೀವು ಮಾತಾಡಿನ ಪಾಪ ಬಾಯಿ ಸತ್ತಂತ ಏನು ನಮ್ಮ ಶರಣದಾರ ಸ್ವಾಮಿಗಳದಾರ, ಅವ್ರಿಗೆ ಸುಳಿ ಮಕ್ಕಳು ತಂದ್ರು, ಮ್ಯಾಟ್ಲೆ ಹೊಡ್ರಿ ಅಂದ್ರು. ಇದು ಬಸವ ಸಂಸ್ಕೃತಿ, ನಮ್ಮ ಬಿಜಾಪುರದ ಬಸವಣ್ಣವ್ರ ಸಂಸ್ಕೃತಿ, ಇದು ನಮ್ಮ ಬಿಜಾಪುರ ಭಾಷೆ ಅಂತ ಹೇಳ್ತಾನೆ. ಇವೆಂತ ಮೂರ್ಖರಿ. ಅಸ್ಪೃಶ್ಯತೆ ನಿವಾರಣೆ ಮಾಡ್ಯಾವ. ಇವತ್ತ ನಾವ್ ಯಾವ ಲಿಂಗಾಯತ ಒಪ್ಪೋದಿಲ್ಲ, ಬೌದ್ಧ ಒಪ್ಪೋದಿಲ್ಲ, ನಿನ್ ಜೊತೆ ಬರ್ತೇವೆ, ಕರ್ಕೊಂಡು ಹೋಗಿ. ನಾನು ಎಲ್ಲಿ ಮಾಡ್ಸಿ ಅಂತ ಹೇಳತ್ತೇಳ್ರಿ. ಒಂದು ಉದಾಹರಣೆ ಮಾಡ್ಸಿದ್ ಹೋಗಿ ಅಂತ ಕೊಡು ತಕೊಳ್ಳೋದಲ್ಲ, ಮಾತ್ ಹೇಳ್ರಿ, ಪ್ರವೇಶ ಮಾಡತ್ ಹೇಳ್ರಿ. ನಮ್ಗೆಲ್ಲ ಗುಡಿ ಗುಂಡಾರ್ದಾಗ ಎಲ್ಲೇ ಕೇಶವ ಕೃಪಾದಿಂದ ನೀವ್ ಏನ ಆಶೆ ತೋರ್ಸ ಬಳಕ ಇವಂಗೊಂದು ಇದು ಆಗ್ಬಿಟ್ಟದ. ಏನಂದ್ರ ನಾಗ್ಪುರದು ಶರಗ್ ಬಡದ, ನಾಗ್ಪುರ ಶರಗ್ ಬಡದದ. ಇವ್ ಮಾಡಿದಂತ ಹರ್ಕಟ್ಗಿರಿ ಏನದವಲ್ಲ ಅಲ್ಲೆಲ್ಲ ಗೊತ್ತಾಗೈತಿ. ಇಲ್ಲಿ ಅದ್ರ ದೇಶದಿಂದ ಏನ್ ಮಾಡ್ಯಾರ, ನನ್ನೆಲ್ಲ ಹೊರಗೆ ತೆಗಿತಾರ ಬಾತ್ ಹೇಳ್ಕೊಂಡು ನಾಗ್ಪುರ ಕೈಗಲ್ಲಿ ಅಲ್ಲಿ ಶರಣಾಗ್ಯಾನ. ಇಷ್ಟೇ. ಅಷ್ಟ್ ನಾವು ಯಾಕಿಟ್ಟು ಉಗ್ರವಾಗಿ ಮಾತಾಡ್ತೇವಂದ್ರೆ ಅಸ್ಪೃಶ್ಯರ ಬಗ್ಗೆ ಎಲ್ಲಿ ಮಾತಾಡಿದೆ ನೀವು? ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಇಲ್ಲ. ಬಸವಣ್ಣವ್ರಿಗೆ ಮಾತಾಡಿದ್ರೆ ನಮ್ಗೆ ಚಿಟ್ಟು ಬರೋದಿಲ್ಲ. 12ನೇ ಶತಮಾನದಾಗ ನಮ್ಮ ಮುಂತಾರ. ಇವತ್ತು ನಾವು ಇಲ್ಲಿ ಕೂತ್ ಮಾತಾಡ್ತೇವಂದ್ರೆ ಬಸವಣ್ಣವ್ರು ನಮ್ಮ ಮೂಲ ಆಕಾರ, ಅಷ್ಟು ನಮಗೆ ಸ್ಥಾನಮಾನ ಕೊಟ್ಟಾರ. ಅಂತವ್ರಿಗೆ ಮಾತಾಡಿದ್ರೆ ನಾವು ಸುಮ್ ಕೊಡೋಣ. ಈಗ ನಾವು ಶಕ್ತಿಯುತರಾಗೀವಿ, ನಾವು ಹೋರಾಟ ಮಾಡ್ತೇವಿ. ಇನ್ನ ಬಸವಣ್ಣವ್ರಿಗೆ ಅಂದ್ರೆ ನಾವು ಬಿಡೋದಿಲ್ಲ, ಅವ್ರ ಅನ್ಯಾಯಗಳಿಗಂದ್ರೆ ಬಿಡೋದಿಲ್ಲ. ನಾವೀಗ ಕಾನೂನು ಚೌಕಟ್ಟಿನಾಗ ಮಾಡ್ತೇವಿ. ಈ ರೀತಿಯಾಗಿ ಬಿಜಾಪುರದಾಗ ಬರ್ಬೇಕು ಬರಬಾರ್ದು ಅದನ್ನ ನಾವು ಕಾನೂನು ಬಾಹಿರವಾದಂತ ಹೇಳಿಕೆ ಕೊಡೋದಿಲ್ಲ. ಮುಕ್ತವಾಗಿ ಎಲ್ಲಾರ್ಗೂ ಐತಿ ಅದು. ಈ ದೇಶದಾಗ ಎಲ್ಲಾ ಧರ್ಮವರು ಎಲ್ಲಾ ಜಾತಿಯವರು ಎಲ್ಲಿ ಬರ್ಬೋದು ಹೋಗ್ಬೋದು. ಆದ್ರೆ ಯಾವುದೇ ಜಾತಿ ಧರ್ಮಕ್ಕ ಏನೋ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಅದು ಸುಮ್ ಕೊಡೋದಿಲ್ಲ. ಸ್ವಾಮಿಗಳು ಲಿಂಗೈಕ್ಯ ಆದ್ಮೇಲೆ ತನ್ನ ಬಾಲಾಭಿಷೇಕ ಶುರು ಮಾಡಿದ್ರು. ಸಿದ್ದೇಶ್ವರ ಸ್ವಾಮೀಜಿಗಳು ಇದ್ರಂದ್ರೆ ಹೇಳ್ತಿದ್ರು, ಬುದ್ಧಿ ಹೇಳ್ತಿದ್ರು ಅವಂಗ, ನೀ ಸರಿಯಲ್ಲಪ್ಪ. ಸ್ವತಃ ಸಿದ್ದೇಶ್ವರ ಸ್ವಾಮೀಜಿಗಳೇ ಜಾಗತಿಕ ಧರ್ಮಗಳಂತ ಲಿಸ್ಟ್ ಮಾಡ್ಯಾರ. ಜಾಗತಿಕ ಧರ್ಮಗಳಂತ ಹೇಳಿ ಹಿಂದೂ ಧರ್ಮ ಅಂತ ಬರ್ದಾರ, ಬೇರೆ ಬೇರೆ ಇಸ್ಲಾಂ ಬರ್ದಾರ, ಬೇರೆ ಬೇರೆ ಬರ್ದ ಲಿಂಗಾಯತ ಧರ್ಮ ಅಂತ ಸಪರೇಟ್ ಬರ್ದಾರ. ಆಚರಣೆಗಳು ಎಲ್ಲ ಬರ್ದಾರ. ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯ ಆಗಿತ್ತಂದ್ರೆ ಅದನ್ನ ತೆಗೆದು ನೋಡ್ಬೇಕು. ಹಂಗಾಗಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ. ಕಲಬೇರಿಕೆ ಮಾಡ್ತಕ್ಕಂಥದ್ದು ಈ ಸ್ವಾಮಿ ಮತ್ತು ಎಲ್ಲಿ ಬೇಕಾದಲ್ಲಿ ಹೋಗಿ ಎಲ್ಲಾ ಸ್ವಾಮಿಗಳಿಗೆ ಬೈಯೋದು. ಬಸವ ತಾಲಿಬಾನ್ ಏನು? ತಾಲಿಬಾನ್ ಅಂದ್ರೆ ಏನು? ತಾಲಿಬಾನ್ ಅಂದ್ರೆ ಏನು? ಬಸವ ತಾಲಿಬಾನ್ ಅಂದ್ರೆ ತಪ್ಪಾಗುದಿಲ್ಲ ಇದು. ಇದನ್ನ ನಾವು ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾ? ತಾಲಿಬಾನ್ ಅಂತ ಏನ್ ಮಾಡ್ಯಾರ ಬಸವಣ್ಣವರು? 1,96,000 ಜನ ಶರಣರು ಅಲ್ಲೇ ನಿಂತು ಹೋರಾಟ ಮಾಡಿದಾರ. ಅವ್ರು ಸೈನ್ಯ ಹೆಮ್ಮೆಟ್ಟಿದ್ರು. ಚಾಲುಕ್ಯ ಒಂದು
12ನೇ ಶತಮಾನದಾಗೆ ಅವ್ರು ಹಿಂಸೆ ಮಾಡೋದು ಬೇಡ ಅಂತ ಹೇಳಿ ನಮ್ಮ ಲಿಟ್ರೇಚರ್ ನಮ್ದು ಏನದ ವಚನ ಸಾಹಿತ್ಯನ ಕಟ್ಕೊಂಡು ನಾವು ರಕ್ಷಣೆ ಮಾಡಿ ಸಾಕಂತ ಹೇಳಿದ್ರು ಅವ್ರು. ಹೊರತಾಗಿ ಅಲ್ಲಿತ್ತು ಹೊಳ್ಳಿ ಖಡ್ಗ ತಗೊಂಡು ಹೋರಾಟ ಮಾಡ್ರಿ ಅಂತ ಹೇಳಿಲ್ಲ ಅವ್ರು. ಯಾಕೆ ಹೇಳಿಲ್ಲ ಅಂದ್ರೆ ಹಿಂಸೆ ಬೇಡ, ನನ್ನ ಒಂದು ಇತಿಹಾಸಕ್ಕೆ ಹಿಂಸೆ ಮಾಡೋದು ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಂಗಾಗಿ ಇವರು ಇದನ್ನ ನಿಲ್ಲಿಸಬೇಕು. ಈ ಸ್ವಾಮಿಗಳಿಗೆ ಈ ಕರ್ನಾಟಕದಿಂದಲೇ ಇವ್ರಿಗೆ ಬಹಿಷ್ಕಾರ ಹಾಕ್ಬೇಕು. ಈಗಾಗಲೇ ಹಿಂದಿನ ದಿನಮಾನ ನೋಡಿ ನಾವು ಬಿಜಾಪುರದ ಬಹಿಷ್ಕಾರ ಹಾಕಿದ್ರು, ಕೋರ್ಟ್ ಕೂಡ ಎತ್ತಿ ಹಿಡಿತು, ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿತು. ಹಂಗಾಗಿ ಇವನು ಧರ್ಮದ ಮಧ್ಯೆ ಒಂದು ಜನರ ಮಧ್ಯೆ ಏನಲ್ಲ ವೈಷಮ್ಯವನ್ನು ಬೆಳೆಸ್ಕೊತ ಲಿಂಗಾಯತ ಸ್ವಾಮಿ ಬಸವ ತತ್ವಗಳನ್ನ ಹೊಸ ವಚನಗಳನ್ನ ಹೇಳೋರಿಗೇನೆ ಇವನು ಬೈಕೋತ್ ಹೊಂಟ. ಅಂದ್ರೆ ನಾವು ಬಸವಣ್ಣ ವಚನ ಹೇಳಕ್ಕೆ ನಾವು ಸ್ವತಂತ್ರ ಇಲ್ಲ ಅನ್ನಂಗ ಆಯ್ತಲ್ಲ ಈ ದೇಶದಲ್ಲಿ, ಸ್ವತಂತ್ರ ಭಾರತದಲ್ಲಿ ಈ ಪರಿಸ್ಥಿತಿ ತಂದು ಇಡ್ತಾ ಇದ್ದಾನೆ ಇವನು. ಅದಕ್ಕೆ ಇವನನ್ನ ಕೊಲ್ಹಾಪುರ ಇಡ್ಬೇಕು, ಈ ಕಡೆ ಬರಬಾರ್ದು. ಕರ್ನಾಟಕದಲ್ಲಿ ಎಂಟ್ರಿ ಕೊಡದೇ ಇದ್ದಂಗೆ ನಮ್ಮ ಮಾನ್ಯ ಗೃಹ ಸಚಿವರು, ನಮ್ಮ ಸರ್ಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.